ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇಲ್ಲಿ ಎರಡನೇ ಮಾಡೆಲ್ ಕ್ವಶನ್ ಪೇಪರ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎರಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎರಡೂ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ತುಂಬಾ ಹೆಲ್ಪ್ಫುಲ್ ಆಗ್ತವೆ ಮತ್ತು ರಿಪೀಟ್ ಆಗ್ತಕ್ಕಂತಹ ಚಾನ್ಸ್ ಕೂಡ ಇರುತ್ತೆ. ಬನ್ನಿ ಈ ಒಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಸುಮಾರು 4 ಪ್ರಶ್ನೆಗಳು, 4 ಅಂಕಗಳು ನಿಮಗೆ ಇಲ್ಲಿ ಬಂದಿರ್ತವೆ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಅಂದರೆ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು, ಹ್ಯಾಡ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಗಮನಿಸ್ತೇವೆ. ಸೊ ಇದೇ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ. ನೋಡಿ, ಕ್ವಶನ್ ಈ ಒಂದು ಸೆಂಟೆನ್ಸ್ ಏನಿದೆ ನಾವು ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಂದ್ರೆ ಈಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ, ಯಾಕೆಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ. ಸೊ ಹ್ಯಾಡ್ ಎಲ್ಲಿದೆ ನೋಡಿ ಆಪ್ಷನಲ್ಲಿ, ಮೊದಲನೇ ಆಪ್ಷನ್ ಡಿಡ್ ಇದೆ, ಸೊ ಇದು ಬರೋದಿಲ್ಲ. ಸೆಕೆಂಡ್ ಆಪ್ಷನ್ ಬಿ ನೋಡಿ, ಹ್ಯಾಡ್ ಇಲ್ಲಿ ಕಾಣಿಸ್ತಾ ಇದೆ, ಮತ್ತು ಬೇರೆ ಎಲ್ಲೂ ಕೂಡ ಹ್ಯಾಡ್ ಕಾಣಿಸ್ತಾ ಇಲ್ಲ. ಸೊ ಇದೇ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಹ್ಯಾಡೆಂಟ್ ನಾಟನ್ನು ಸೇರಿಸಿದ್ದೇವೆ. ಸೆಕೆಂಡ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿದೆ. ಇನ್ಫಿನಿಟಿವ್ ಅಂದ ತಕ್ಷಣವೇ 2+ ವರ್ಬನ್ನು ಆಪ್ಷನಿಂದ ಹುಡುಕ್ಬಿಡಿ, ಆನ್ಸರ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಆಪ್ಷನ್ ಎದಲ್ಲಿ 2 ಇಲ್ಲ, ಆಪ್ಷನ್ ಬಿ ನೋಡಿ ಟು ಟೆಲ್ ಅಂತ ಇದೆ. ಸೊ 2+ ವರ್ಬ್ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಆಪ್ಷನ್ ಬಿನೇ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಥರ್ಡ್ ಒನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದರೆ ಕಂಡೀಷನಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಆಕಾಶ್ ಮತ್ತು ಆನಂದ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಆನಂದ್ ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್? ನಾಳೆ ನಾವು ಪಿಕ್ನಿಕ್ಗೆ ಹೋಗ್ತಾ ಇದ್ದೇನೆ, ನೀನು ಬರ್ತೀಯ ಅಂತ ಕೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯಿಂಡ್ ಯು ಅಂತ ಇದೆ. ನೀನು ಒಂದು ವೇಳೆ ನನ್ನನ್ನು ಮೊದಲಿಗೆ ಇನ್ವೈಟ್ ಮಾಡಿದ್ದಿದ್ರೆ ನಾನು ಬರ್ತಾ ಇದ್ದೆ. ನೋಡಿ, ಪಾಸಿಟಿವ್ ಇಂದ ಎಂಡ್ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಪಾಸಿಟಿವ್ ಬೇಕು. ಈ ಸಂದರ್ಭದಲ್ಲಿ ನಾವು ವುಡ್ ಹ್ಯಾವ್ ಅನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ಆಪ್ಷನ್ ಎ ವುಡ್ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಕಂಡೀಷನಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ವುಡ್ ಹ್ಯಾವ್ ಅಥವಾ ವುಡ್ಂಟ್ ಹ್ಯಾವ್ ಇವೆರಡಲ್ಲೇ ಒಂದು ಉತ್ತರ ಬರ್ತಾ ಇರುತ್ತೆ. ಸೊ ಪಾಸಿಟಿವ್ ಇದ್ದೆ ಅಂತ ಬಂದರೆ ನೀವು ವುಡ್ ಹ್ಯಾವ್ ತೆಗೆದುಕೊಳ್ಳಿ. ಒಂದು ವೇಳೆ ಇಲ್ಲ ಅಂತ ಎಂಡ್ ಆದರೆ ಆ ಕ್ವಶನ್ ನೀವು ವುಡ್ಂಟ್ ಹ್ಯಾವ್ ಅನ್ನು ತೆಗೆದುಕೊಂಡು ಫಿಲ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇವೆರಡರಲ್ಲೇ ಮ್ಯಾಕ್ಸಿಮಮ್ ನಿಮ್ಮ ಆನ್ಸರ್ ಇರುತ್ತೆ. 4ನೇ ಪ್ರಶ್ನೆ, ರೀಡ್ ದ ಕಾನ್ವರ್ಜೇಷನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೆಂಟೆನ್ಸನ್ನು ಗಮನಿಸ್ಬೋದು. ಮಂಜು ಕೇಳ್ತಾನೆ, ಡೂ ಯು ಹ್ಯಾವ್ ಆ್ಯನ್ ಎಕ್ಸ್ಟ್ರಾ ಪೆನ್ ಅಂತ. ರಾಮು ಹಾಯ್ ಅಂತ ಕೇಳ್ತಾನೆ. ಮಂಜು, ವಿಲ್ ಯು ಲೆಂಡ್ ಮಿ ಯುವರ್ ಪೆನ್? ನಿನ್ನ ಪೆನ್ ಕೊಡ್ತೀಯಾ ಅಂತ ಮಂಜು ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತಹ ಈ ಆಯ್ಕೆಗಳಲ್ಲಿ ರಿಕ್ವೆಸ್ಟನ್ನು ನೀವು ಹುಡುಕಬೇಕು. ಯಾವುದೇ ಆರ್ಡರ್ ಮಾಡ್ತಾ ಇಲ್ಲ, ಅವನು ಸಜೆಷನ್ ಕೂಡ ಮಾಡ್ತಾ ಇಲ್ಲ ಮತ್ತು ಅಡ್ವೈಸನ್ನು ಕೂಡ ಕೊಡ್ತಾ ಇಲ್ಲ. ರಿಕ್ವೆಸ್ಟ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು ಸೆಕೆಂಡ್ ಮೇನ್ನಲ್ಲಿ ವಿದ್ಯಾರ್ಥಿಗಳೇ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂತಹ ಸುಮಾರು 12 ಪ್ರಶ್ನೆಗಳಿರ್ತವೆ. 12 ಅಂಕಗಳನ್ನು ನೀವು ಗಳಿಸಬಹುದು. ಇದರಲ್ಲಿ ಫಸ್ಟ್ ಒನ್ ಗಮನಿಸಿ, ಕಾಲೋಕೇಟಿವ್ ವರ್ಡ್ಸ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಕಾಲಮ್ ಎದಲ್ಲಿ ಇರ್ತಕ್ಕಂತಹ ಫ್ರೈಟ್ಫುಲ್ ಅನ್ನೋ ವರ್ಡ್ಗೆ ಕಾಲಮ್ ಬಿ ದಲ್ಲಿರ್ತಕ್ಕಂತಹ 4 ಪದಗಳಲ್ಲಿ ಯಾವುದು ಸೂಟೇಬಲ್ ಅಂತೇಳಿ ಕಂಡುಹಿಡಿದು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಉತ್ತರವನ್ನು ನಿಮ್ಮ ಆನ್ಸರಲ್ಲಿ ಬುಕ್ಲೆಟಲ್ಲಿ ಬರೀಬೇಕಾಗುತ್ತೆ. ಫ್ರೈಟ್ಫುಲ್ ಪ್ರಪೋಸಿಷನ್ ಅಂಥೇಳಿ. ಇನ್ನು 6th ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್? 2 ಸಿಲೆಬಲ್ಗಳನ್ನು ಹೊಂದಿರತಕ್ಕಂತಹ ಪದ ಯಾವುದು ಅಂತ ಕೇಳಿದ್ದಾರೆ. ರಿಟರ್ನಿಂಗ್ ನೋಡಿ, ರಿಟರ್ನಿಂಗ್ ಸುಮಾರು 3 ಸಿಲೆಬಲ್ ಇಲ್ಲಿದ್ದಾವೆ. ಸೇಫರಲ್ಲಿ ನೋಡಿ, ಸೇಫ್, ಇಲ್ಲಿ ಸೇಫರ್ 2 ಸಿಲೆಬಲ್ ಇದ್ದಾವೆ. ಇದೇ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ, ಸೇಫರ್ ಅಂತಕ್ಕಂಥದ್ದು. ಡೆಸ್ಪರೇಟ್ಲಿ 4 ಸಿಲೆಬಲ್. ಸ್ಪೀಕ್ 1 ಸಿಲೆಬಲ್. ಒಂದು ವೇಳೆ 1 ಸಿಲೆಬಲ್ ವರ್ಡ್ ಯಾವುದು ಅಂದರೆ ಸ್ಪೀಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 2 ಸಿಲೆಬಲ್ ಕೇಳಿದರೆ ಸೇಫರ್ ಅಂತೇಳಿ. ಮ್ಯಾಕ್ಸಿಮಮ್ ಇಲ್ಲಿ 1 ಆರ್ 2 ಸಿಲೆಬಲ್ ಇರತಕ್ಕಂತಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. 7ನೇ ಪ್ರಶ್ನೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಇಲ್ಲಿ ಎಜುಕೇಟ್ ಅಂತಕ್ಕಂತಹ ಒಂದು ಪದವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಸರಿಯಾಗಿರ್ತಕ್ಕಂತಹ ಫಾರ್ಮ್ ಅಂತೇಳಿ ನಾವು ಬರೀಬೇಕು. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಅಂತೇಳಿ ನಾವು ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎಜುಕೇಟ್ ಇರೋದನ್ನು ಎಜುಕೇಷನ್ ಈ ರೀತಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ.
ಏಯ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಅಂಬೇಡ್ಕರ್ ಹ್ಯಾಡ್ ಡ್ಯಾಶ್ ಇನ್ಸೆಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಇದೆ. ಗಮನಿಸಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ಪದ ಏನಿದೆನೋ ಇನ್ಸೆಟೈಬಲ್, ಇದು ನಮಗೆ ಆರ್ಟಿಕಲನ್ನು ಫೈಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪದವನ್ನು ಗಮನಿಸಿ ವಿದ್ಯಾರ್ಥಿಗಳೇ, ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ಸೆಟೈಬಲ್ ನೋಡಿ, ಕನ್ನಡದಲ್ಲಿ ಬರೆಯೋದಾದರೆ ಈ ಅಂತಕ್ಕಂತಹ ಒಂದು ವೊವೆಲ್ ಸೌಂಡ್ ಇಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಕಾಣಿಸುತ್ತೆ. ಈ ರೀತಿ ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಅಥವಾ ಯಾನ್ಗಳಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ವೊವೆಲ್ ಸೌಂಡ್ ಇದ್ದರೆ ಯಾನನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ, ಕಾನ್ಸನೆಂಟ್ ಸೌಂಡ್ ಇದ್ದರೆ ಎಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ ವೊವೆಲ್ ಸೌಂಡ್ ಇರೋ ಕಾರಣ ನಾವು ಇಲ್ಲಿ ಯಾನನ್ನು ಫಿಲ್ ಮಾಡಬೇಕು. 9ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಇಲ್ಲಿ ಗ್ರೇಟ್ಲಿಗೆ ಅಂಡರ್ಲೈನ್ ಮಾಡಿರೋದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಮ್ ಇಂದ ಒಂದು ವರ್ಡ್ ಎಂಡ್ ಆಗಿದೆ ಅಂದರೆ ಆಗ ನೀವು ತಿಳಿದುಕೊಂಡ್ಬಿಡಿ ಮ್ಯಾಕ್ಸಿಮಮ್ ಟೈಮ್ 99% ಎಡ್ವರ್ಬ್ ಆಗಿರುತ್ತೆ. ಯಾಕೆಂದರೆ ಅದು ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್. ನೋಡಿ, ಇನ್ಫ್ಲೂಯೆನ್ಸ್ಡ್ ಅಂತಕ್ಕಂತಹ ಒಂದು ವರ್ಬ್ ಏನಿದೆನೋ ಇದನ್ನು ಈ ಗ್ರೇಟ್ಲಿ ಅಂತಕ್ಕಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಎಡ್ವರ್ಬ್. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಇದೆ. ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್ ಅಂತ ಇದೆ. ಲಿಂಕರ್ ಅಂದರೆ ವಿದ್ಯಾರ್ಥಿಗಳೇ ಕಂಜಂಕ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಆದರೆ ಅಂದರೆ ಬಟ್ ಅಂತಕ್ಕಂತಹ ಕಂಜಂಕ್ಷನ್ ಬರುತ್ತೆ. ಸೊ ಬಟ್ ಈಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈ ಒಂದು ಕ್ವೆಶನ್ ಪೇಪರ್ನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಈಸಿಯಾಗಿ ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. 11ನೇ ಪ್ರಶ್ನೆ ಗಮನಿಸಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ದ ತಮಿಳ್ ಪೊಯೆಟಸ್ ಅವೈ ಸೆಡ್ ದೇರ್ ಆರ್ ಓನ್ಲಿ 2 castes ಡ್ಯಾಶ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ಇಲ್ಲಿ ಪ್ರಿಪೋಸಿಷನ್ ಇನ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. 12th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಅಂತ ಕೇಳಿದರೆ. ಸೊ ಟೆನ್ಸ್ ಫಾರ್ಮ್ ಆಫ್ ದ ಗಿವನ್ ವರ್ಬನ್ನು ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ಗಮನಿಸಿ, ಬಿ ಪ್ಲಸ್ ಸ್ಲೀಪ್ ಅಂತ ಇದೆ. ವೆನ್ ಹಿ ಡ್ಯಾಶ್ ಇನ್ ದ ಆಫೀಸ್ ಸ್ವಾಮಿ ಸಾ ಎ ನೈಟ್ ಮೇರ್ ಅಂತ ಇದೆ. ಸೊ ಇಲ್ಲಿ ಸಾ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಒಂದು ಕ್ಲೂ ಅನ್ನು ಕೊಡ್ತಾ ಇದೆ. ಸೊ ಈಗ ಬಿಯ ಫಾರ್ಮ್ಸ್ ಯಾವಪ್ಪ ಅಂದರೆ ವಾಸ್ ಅಥವಾ ವರ್ ಅನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೋಡಿ, ಹಿ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಇಲ್ಲಿ ವಾಸನ್ನು ತೆಗೆದುಕೊಳ್ತೇವೆ. ಸೊ ವಾಸ್ ಅಂತೇಳಿ ಬರೆದು, ಇನ್ನು ಸ್ಲೀಪ್ ಇರೋದನ್ನು ING ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಸ್ಲೀಪಿಂಗ್ ಅಂಥೇಳಿ, ಸ್ಲೀಪಿಂಗ್. ಸೊ ಆನ್ಸರ್ ನೋಡಿ, ವಾಸ್ ಸ್ಲೀಪಿಂಗ್ ಅಂತೇಳಿ ಬರುತ್ತೆ. 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ವಾಟರ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಸೊ ವಾಟರನ್ನು ವರ್ಬ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಐ ಡ್ರಿಂಕ್ ವಾಟರ್ ಅಂತ ಬರೆದ್ರೆ ನೀವು ತಪ್ಪಾಗುತ್ತೆ ವಿದ್ಯಾರ್ಥಿಗಳೇ, ಯಾಕೆಂದರೆ ಅಲ್ಲಿ ನೌನ್ ಆಗಿ ಬರುತ್ತೆ. ಇಲ್ಲಿ ವಾಟರ್ನ ವರ್ಬ್ ಆಗಿ ಯೂಸ್ ಮಾಡ್ಕೋಬೇಕು. ಫಸ್ಟ್ಗೆ ಸಬ್ಜೆಕ್ಟನ್ನು ಬರೆಯೋಣ. ಸಬ್ಜೆಕ್ಟ್ ಐ ಅಂತ ತೆಗೆದುಕೊಳ್ಳೋಣ. ಐ ವಾಟರ್ ಅಂದರೆ ನೀರನ್ನು ಹಾಕೋದು ಅಂತೇಳಿ. ಐ ವಾಟರ್ ಪ್ಲ್ಯಾಂಟ್ಸ್ ಡೈಲಿ, ಪ್ರತಿನಿತ್ಯ ನಾನು ಗಿಡಗಳಿಗೆ ನೀರು ಹಾಕ್ತೇನೆ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ಬರ್ತಾ ಇದೆ. ಸೊ ವಾಟರ್ ಅನ್ನೋದು ಇಲ್ಲಿ ವರ್ಬ್ ಆಗಿ ಕೆಲಸ ಮಾಡುತ್ತೆ. ನೀವು ಒಂದು ವೇಳೆ ಐ ಡ್ರಿಂಕ್ ವಾಟರ್ ಅಂತ ಬರೆದ್ರೆ ಅಲ್ಲಿ ಅದು ನೌನ್ ಆಗಿರುತ್ತೆ. ನೌನ್ ಆಗಿ ಕೇಳಿದರೆ ನೀವು ಆ ರೀತಿ ಬರಿಬೋದು, ಬಟ್ ಇಲ್ಲಿ ಕೇಳಿರೋದು ವರ್ಬ್ ಆಗಿರುತ್ತೆ. ಸೊ ನೀವು ಸರಿಯಾಗಿ ಗಮನಿಸಬೇಕು. ಒಂದು ವೇಳೆ ಈ ಒಂದು ನೌನ್ ಅಥವಾ ವರ್ಬ್ ಆಗಿ ಯೂಸ್ ಮಾಡೋದು ಕನ್ಫ್ಯೂಷನ್ ಇದ್ದರೆ ನೌನ್ ವರ್ಬ್ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವೆಶ್ಚನ್ ಅಂತ ಹೇಳಿ ಒಂದು ವಿಡಿಯೋ ಇದೆ, ಅದನ್ನು ನಿಮಗೆ ಸೆಂಡ್ ಮಾಡ್ತೇನೆ. 14ನೇ ಪ್ರಶ್ನೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ. ಈ ಸೆಂಟೆನ್ಸನ್ನು ಗಮನಿಸಿ. ಕೊಟ್ಟಿರೋ ಸೆಂಟೆನ್ಸ್ ಏನಿದೆನೋ ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಯಾಕೆಂದರೆ ಇಲ್ಲಿ ಗಮನಿಸಿ, ದ ಟಾಲೆಸ್ಟ್ ಅಂತ ಇದೆ. ಮೊದಲನೇದಾಗಿ ಈ ಸೆಂಟೆನ್ಸನ್ನು 3 ಭಾಗ ಮಾಡ್ಕೊಳ್ಳೋಣ. ಸೀಮಾ ಈಸ್ ಫಸ್ಟ್ ಪಾರ್ಟ್, ದ ಟಾಲೆಸ್ಟ್ ಸೆಕೆಂಡ್ ಪಾರ್ಟ್, ಗರ್ಲ್ ಇನ್ ದ ಕ್ಲಾಸ್ ಅನ್ನೋದು ಥರ್ಡ್ ಪಾರ್ಟ್ ಆಗುತ್ತೆ. ಈಗೇನು ಮಾಡಬೇಕು ಅಂದರೆ ಮೊದಲನೇ ಪಾರ್ಟ್ನ ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ, ಸೀಮಾ ಈಸ್ ಅಂತೇಳಿ. ಈಗ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವನ್ನು ಬರೆಯೋಣ. ಟಾಲರ್ ದ್ಯಾನ್ ಅಂತೇಳಿ, ಟಾಲರ್ ದ್ಯಾನ್. ಇನ್ನು ಥರ್ಡ್ ಪಾರ್ಟ್ ಏನಿರುತ್ತೋ ಅದು ಯಾವಾಗಲೂ ಕೂಡ ಕಂಪ್ಯಾರಿಟಿವ್ ಫಾರ್ಮಲ್ಲಿ ಫಿಕ್ಸ್ ಆಗಿರುತ್ತೆ. ಎನಿ ಅದರ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಅಂದರೆ ಈ ಪದ ಬಂದೇ ಬರುತ್ತೆ ಎಲ್ಲ ಸೆಂಟೆನ್ಸ್ಗಳಲ್ಲೂ. ಇನ್ನು ಥರ್ಡ್ ಪಾರ್ಟ್ ಏನಿತ್ತಲ್ವ ಇಲ್ಲಿ ಗರ್ಲ್ ಇನ್ ದ ಕ್ಲಾಸ್, ಇದನ್ನು ಕೊನೆಗೆ ಬರೆದುಬಿಟ್ರೆ ಮುಗೀತು ವಿದ್ಯಾರ್ಥಿಗಳೇ. ಗರ್ಲ್ ಇನ್ ಅವರ್ ಕ್ಲಾಸ್. ಸೊ ಗಮನಿಸಿ, ಸೀಮಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತೇಳಿ ನಮ್ಮ ಕಂಪ್ಯಾರಿಟಿವ್ ಸೆಂಟೆನ್ಸ್ ಸಿಗುತ್ತೆ. 15ನೇ ಪ್ರಶ್ನೆ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಸೊ ಇಲ್ಲಿ ದೇ ಆರ್ ಫ್ಲೈಯಿಂಗ್ ಕೈಟ್ಸ್ ಅಂತಕ್ಕಂತಹ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದರ ಒಂದು ಪ್ಯಾಸಿವ್ ಫಾರ್ಮನ್ನು ಬರೀಬೇಕು. ಮೊದಲನೇದಾಗಿ ಈ ಒಂದು ಸಬ್ಜೆಕ್ಟನ್ನು ಕೂಡ ಸೆಂಟೆನ್ಸನ್ನು ಕೂಡ ಡಿವೈಡ್ ಮಾಡ್ಕೊಳ್ಳೋಣ.
ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ, ಆರ್ ಫ್ಲೈಯಿಂಗ್ ಅನ್ನೋದು ವರ್ಬ್ ಆಗಿರುತ್ತೆ, ಕೈಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣವೇ ಸ್ಟಾರ್ಟಿಂಗಲ್ಲಿ ನಾವು ಆಬ್ಜೆಕ್ಟನ್ನು ಬರೆದುಕೊಳ್ತೇವೆ ಕೈಟ್ಸ್ ಅಂತೇಳಿ. ನೋಡಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನೆಕ್ಸ್ಟ್ ತೆಗೆದುಕೊಳ್ತೇವೆ ಆರ್, ಮತ್ತು ವರ್ಬನ್ನು ಗಮನಿಸಿ ING ಫಾರ್ಮಲ್ಲಿ ಇರೋದ್ರಿಂದ ನಾವು ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಯೂಸ್ ಮಾಡ್ತೇವೆ. ಕೈಟ್ಸ್ ಆರ್ ಬೀಯಿಂಗ್, ಮತ್ತು ಫ್ಲೈಯಿಂಗ್ ಇರೋದರ V3 ಫಾರ್ಮನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ಗಮನಿಸಿ ಫ್ಲೈ ಅಂತಕ್ಕಂತಹ ಪದದ ಅಥವಾ ವರ್ಬ್ನ V3 ಫಾರ್ಮ್ ಯಾವುದಪ್ಪ ಅಂದರೆ ಫ್ಲೋನ್ ಅಂಥೇಳಿ. ಸೊ ಇಲ್ಲಿ ಕೈಟ್ಸ್ ಆರ್ ಬೀಯಿಂಗ್ ಫ್ಲೋನ್ ಅಂತೇಳಿ ಬರೆದುಕೊಳ್ತೇವೆ. ಫ್ಲೋನ್ ಬೈ ಅನ್ನೋ ಪ್ರಿಪೊಸಿಷನ್ ಮತ್ತು ದೇ ಇರೋದನ್ನು ನೋಡಿ, ಸಬ್ಜೆಕ್ಟ್ ದೇ ಇತ್ತಲ್ವ, ಅದನ್ನು ಆಬ್ಜೆಕ್ಟಿಗೆ ಬಂದಾಗ ದೆಮ್ ಅಂತೇಳಿ ಚೇಂಜ್ ಮಾಡ್ತೇವೆ. ಕೈಟ್ಸ್ ಆರ್ ಬೀಯಿಂಗ್ ಫ್ಲೋನ್ ಬೈ ದೆಮ್. ಇನ್ನು 16th ಕ್ವಶನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಐ ಆಮ್ ಸ್ಕೆಚಿಂಗ್ ದ ಬರ್ಡ್ ಫ್ರಮ್ ಮೈ ಮೆಮೊರಿ ಅಂತೇಳಿ ಸತೀಶ್ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಐ ಇರೋದನ್ನು ಸತೀಶ್ ಹೇಳ್ತಾ ಇರೋದ್ರಿಂದ ಹಿ ಅಂತೇಳಿ ನಾವು ಚೇಂಜ್ ಮಾಡಬೇಕು. ಸತೀಶ್ ರಿಪ್ಲೈಡ್ ದ್ಯಾಟ್ ಹಿ, ಮತ್ತು ಆ್ಯಮ್ ಇರೋದನ್ನು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಮಾಡ್ತೇವೆ. ಆ್ಯಮ್ ಇರೋದು ಪಾಸ್ಟ್ ಟೆನ್ಸ್ಗೆ ವಾಸ್ ಆಗುತ್ತೆ. ಸ್ಕೆಚಿಂಗ್ ದ ಬರ್ಡ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಸ್ಕೆಚಿಂಗ್ ದ ಬರ್ಡ್ ಫ್ರಮ್, ನೋಡಿ ಇಲ್ಲಿವರೆಗೂ ಸೇಮ್ ಇದೆ, ಮತ್ತು ಮೈ ಅಂತಕ್ಕಂತಹ ಪದ ಏನಿದೆ ನಾವು ಪ್ರನೌನ್ ಅದನ್ನು ಚೇಂಜ್ ಮಾಡಬೇಕು. ಮೈ ಇರೋದನ್ನು ಹಿಮ್ ಅಂತೇಳಿ ಚೇಂಜ್ ಮಾಡ್ತೇವೆ. ಸಾರಿ, ಹಿಸ್. ಮೈ ಇರೋದು ಹಿಸ್ ಆಯಿತು. ಮೆಮೊರಿ ಇರೋದನ್ನು ಆ್ಯಸ್ ಇಟ್ ಈಸ್ ಕೊನೆಗೆ ನಾವು ಹಾಗೇ ಬರಿತೇವೆ. ಸೊ ಇಲ್ಲಿ ಬದಲಾವಣೆ ಆಗಿರೋವನ್ನು ಗಮನಿಸಬೇಕು. ಐ, ಆ್ಯಮ್, ಮೈ ಈ 3 ಪದಗಳನ್ನು ಚೇಂಜ್ ಮಾಡಿ ಬರೀಬೇಕು. ಇನ್ನು ಥರ್ಡ್ ಮೇನ್ ಗಮನಿಸಿ ವಿದ್ಯಾರ್ಥಿಗಳೇ, ಈ ಒಂದು ಥರ್ಡ್ ಮೇನಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಎಡಿಟ್ ಮಾಡಿ ಅಲ್ಲಿರ್ತಕ್ಕಂತಹ 2 ತಪ್ಪುಗಳನ್ನು ಸರಿಪಡಿಸಿ ಮತ್ತೆ ಬರಿಬೇಕಾಗುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ವರ್ಬಲ್ ಮಿಸ್ಟೇಕ್ಸನ್ನು ಕೇಳಿದ್ದಾರೆ ಈ ಒಂದು ಸೆಂಟೆನ್ಸಲ್ಲಿ. ಗಮನಿಸಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಅಮೆಂಡ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಎ ಇರೋದನ್ನು ನಾವು ಇ ಅಂತೇಳಿ ಚೇಂಜ್ ಮಾಡಿ ಬರಿಬೇಕು, ಅಮೆಂಡ್ಮೆಂಟ್ ಅಂತೇಳಿ. ಸೊ ಇದು ಫಸ್ಟ್ ಎರರ್ ಆಗಿರುತ್ತೆ. ಇನ್ನು ಸೆಕೆಂಡ್ ನೋಡಿ, ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ. ವಿಚ್ ಗಿವನ್ ಅಂತ ಇದೆ, ವಿಚ್ ಗೇವ್ ಅಂತಕ್ಕಂಥದ್ದನ್ನು ನಾವು ವರ್ಬನ್ನು ಸರಿಪಡಿಸಿ ಬರಿಬೇಕು. ಗಿವನ್ ಇರೋದನ್ನು ಗೇವ್ ಅಂತೇಳಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳು, ಸುಮಾರು 7 ಪ್ರಶ್ನೆಗಳು 14 ಅಂಕಗಳಿಗೆ ಇರ್ತವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಆನ್ಸರ್ಸ್ಗಳನ್ನು ನೀವು ಬೇಕು ಅಂದರೆ ವಿಡಿಯೋ ಪಾಸ್ ಮಾಡಿಕೊಂಡು ಕ್ವಶನ್ ವಿತ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡ್ಕೋಬಹುದು. ವಾಟ್ ವಾಸ್ ಸ್ವಾಮೀಸ್ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್, ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಾಮ್ ದ್ಯಾಟ್ ಆಫ್ ಹಿಸ್ ಫಾದರ್ ಅಂತ ಇದೆ. ಆನ್ಸರ್ನ ನೋಡ್ಕೊಳ್ಳಿ. ಇಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಒಂದು ವೇಳೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇವುಗಳನ್ನು ನೀವು ಕೇಳಬೇಕು ಅಂದರೆ ಕಮೆಂಟ್ ಮಾಡಿ 2 ಮಾರ್ಕ್ಸ್ ಕ್ವಶನ್ಸ್ ಅಂತೇಳಿ. ಸೊ ಇವುಗಳಿಗೂ ಕೂಡ ಮೀನಿಂಗನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಕ್ವಶನ್ ನಂಬರ್ 19, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ ಅಂತ ಇದೆ. ವಾಟ್ ಗ್ರೇಟ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇನ್ಫ್ಲೂಯೆನ್ಸ್ ಆನ್ ಅಂಬೇಡ್ಕರ್. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳಿ. ನಿಮಗೆ ಆಲ್ರೆಡಿ ನೋಟ್ಸಲ್ಲಿ ಈ ಪ್ರಶ್ನೆಗಳು ಉತ್ತರಗಳು ಇರ್ಬೋದು, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ ಅವುಗಳನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಎಲ್ಲ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೆದುಕೊಳ್ಬಹುದು ವಿದ್ಯಾರ್ಥಿಗಳೇ. ಇನ್ನು 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪಾಠದಿಂದ ಮತ್ತು ಒಂದು ಪೋಯಮಿಂದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲಿ ಡಿಸ್ಕ್ರೈಬ್ ದ ರೋಲ್ ಪ್ಲೇಡ್ ಬೈ ದ ಟೆಂಪೋ ಟ್ರಕ್ ಡ್ರೈವರ್ ಇನ್ ಸೇವಿಂಗ್ ರೋಮಾಸ್ ಲೈಫ್ ಅಂತ ಇದೆ. ರೋಮಾಳ ಜೀವನವನ್ನು ಅಥವಾ ಜೀವವನ್ನು ರಕ್ಷಣೆ ಮಾಡುವಲ್ಲಿ ಟೆಂಪೋ ಟ್ರಕ್ ಡ್ರೈವರ್ ಯಾವ ರೀತಿಯ ಪಾತ್ರವನ್ನು ವಹಿಸ್ತಾನೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಅದೇ ರೀತಿ 26ನೇ ಪ್ರಶ್ನೆ, ದ ಪೊಯೆಟ್ಸ್ ಫಾದರ್ ವಾಸ್ ವೆರಿ ಕನ್ಸಿಡರೇಟ್ ಆ್ಯಂಡ್ ಬ್ಯೂಟಿಫುಲ್ ಟುವರ್ಡ್ಸ್ ಹಿಸ್ ಮದರ್. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಯಾವ ರೀತಿ ಗ್ರ್ಯಾಂಡ್ ಮದರ್ ತನ್ನ ಮಗನನ್ನು ಕರೆದು ಆ ಒಂದು ಮರವನ್ನು ಕಟ್ಟಿಕೊಡು, ಮರದ ಮೇಲೆ ಅಂತ ಏನು ಕೇಳ್ತಾಳೋ ಮನೆಯನ್ನು ಕಟ್ಟಿಕೊಡು ಅಂತ. ಸೊ ಆಗ ಮಗನು ಯಾವ ರೀತಿಯ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಾನೆ ಮರದ ಮೇಲೆ ಅಂತಕ್ಕಂಥದ್ರ ಬಗ್ಗೆ ನೀವು ಡೀಟೇಲಾಗಿ ಆನ್ಸರ್ ಬರೀಬೇಕಾಗುತ್ತೆ 3 ಅಂಕಗಳಿಗೆ. ಅದೇ ರೀತಿ ಎಕ್ಸ್ಟ್ರಾಕ್ಟ್ಗಳನ್ನು ಗಮನಿಸಿ. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್ ಅಂತಕ್ಕಂಥದ್ದು ಫಸ್ಟ್ ಒನ್ ಆಗಿದೆ. ಹೂ ಹ್ಯಾಡ್ ಟು ಸ್ಲೀಪ್ ಅಲೋನ್, ಸ್ವಾಮಿ. ವೈ ಡಿಡ್ ಹಿ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಅಲೋ ಹಿಮ್ ಟು ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಮಂತ್ ಆಫ್ ದ ನೆಕ್ಸ್ಟ್ ಮಂತ್ ಅಂತ ಕೇಳಿದರೆ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಅಂತ, ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ಸ್ ಚಾಲೆಂಜ್. ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್ ಅಂತ ಇದೆ. ಸ್ವಾಮೀಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ದಟ್ ಡೇ ಇಟ್ ಸೆಲ್ಫ್.
ಸೊ ಈ ರೀತಿ ಸುಮಾರು 4 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದು ಕೂಡ 3 ಅಂಕಗಳಿಗೆ ಸುಮಾರು 12 ಅಂಕಗಳು ಇಲ್ಲಿ ನಿಮಗೆ ಸಿಗ್ತವೆ ವಿದ್ಯಾರ್ಥಿಗಳೇ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಅಂತ ಇದೆ. ನೇಮ್ ದ ಸ್ಪೀಕರ್ ಆಫ್ ದ ಅಬೌವ್ ಲೈನ್ಸ್. ಬಾಲೇಶ್ವರ್ ಮಿಶ್ರಾ. ಹೂ ಡಿಡ್ ಹಿ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್? ದ ಮೋಟರಿಸ್ಟ್ಸ್ ಹೂ ವರ್ ಪಾಸಿಂಗ್ ಬೈ. ವಾಟ್ ವಾಸ್ ದ ರೆಸ್ಪಾನ್ಸ್? ನೋ ಒನ್ ಸ್ಟಾಪ್ಡ್ ದೇರ್ ವೆಹಿಕಲ್. Question number 29. I knew they were good people but I did not sell the trees in the orchard ಅಂತ ಇದೆ. Who is the I here? Don Anselmo. Who were the good people? The Americans. Why didn't he sell the trees ಅಂತ ಇದೆ. They belong to children of the village ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. ಅದೇ ರೀತಿ ಕ್ವಶನ್ ನಂಬರ್ 30 ಗಮನಿಸಬಹುದು. ಯು ಕಮ್ ವಿತ್ ಗನ್ಸ್ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮಿ ನೌ ಅಂತ ಇದೆ. Who does me refer to? The land. Who is the speaker addressing to? The readers ಅಥವಾ ಪೀಪಲ್ ಅಂತ ಬರಿಬಹುದು. ವಾಟ್ ಮೇಕ್ಸ್ ದ ಸ್ಪೀಕರ್ ಬ್ರೀತ್ಲೆಸ್ ಅಂತ ಇದೆ. ಚೈನ್ ಲಿಂಕ್ ನೆಕ್ಲೆಸ್ ಆರ್ ಫೆನ್ಸ್ ಅಂತೇಳಿ ನೀವು ಉತ್ತರವನ್ನು ಬರಿಬಹುದು ವಿದ್ಯಾರ್ಥಿಗಳೇ. ಇನ್ನು ಪ್ರೊಫೈಲ್ ರೈಟಿಂಗಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರೊಫೈಲ್ ಬರೆಯೋದು ಅಂತ ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ಗಮನಿಸಬಹುದು ಕಲ್ಪನಾ ಅಂತಕ್ಕಂತಹ ವ್ಯಕ್ತಿಯ ಪ್ರೊಫೈಲನ್ನು ಬರಿಬೇಕಾಗುತ್ತೆ. ಸೊ ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಅಥವಾ ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಕಲ್ಪನಾ. ಹರ್ ಪ್ಲೇಸ್ ಆಫ್ ಬರ್ತ್ ಈಸ್ Haveri. Her date of birth is on 12th May 1992. Her age is 34. Her qualification is MBBS. Her profession is doctor in a private hospital ಅಂತ ಬರಿಬಹುದು ಅಥವಾ she is working as doctor in a private hospital ಅಂತಲೂ ಬರಿಬಹುದು. ಹಾಬೀಸ್ ಅಂತ ಕೇಳಿದರೆ ಹರ್ ಹಾಬೀಸ್ ಆರ್ ಇಲ್ಲಿ ಸಿಂಗಲ್ ಇರೋದ್ರಿಂದ ಹರ್ ಹಾಬಿ ಈಸ್ ಅಂತ ತೆಗೆದುಕೊಳ್ತೇವೆ. ಹರ್ ಹಾಬಿ ಈಸ್ ಗಾರ್ಡನಿಂಗ್. ಶಿ ಈಸ್ ವೆರಿ ಪಾಪ್ಯುಲರ್ ಬಿಕಾಸ್ ಶಿ ಈಸ್ ವೆರಿ ಕೈಂಡ್ ಆ್ಯಂಡ್ ಶಿ ಆಲ್ವೇಸ್ ಹೆಲ್ಪ್ಸ್ ಪೂರ್ ಪೇಷಂಟ್ಸ್ ಅಂತ ನೀವು ಬರಿಬಹುದು. ಇನ್ನು ಡೆವಲಪ್ಮೆಂಟ್ ಆಫ್ ಎ ಸ್ಟೋರಿ ಅಂತ ಇದೆ. ಡೆವಲಪಿಂಗ್ ಸ್ಟೋರಿ ಈ ಕ್ಲೂಗಳನ್ನು ಬಳಸಿಕೊಂಡು ಸ್ಟೋರಿಯನ್ನು ಬರಿಬೇಕು. ಇದರ ಒಂದು ಸ್ಟೋರಿ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ಸ್ಟೋರಿ ಅಂತ ಕಮೆಂಟ್ ಮಾಡಿ ಯಾವ ರೀತಿ ಈ ಸ್ಟೋರಿ ಬರೆಯೋದು ಅಂತೇಳಿ ಸಪ್ರೇಟ್ ವಿಡಿಯೋ ಮಾಡಿ ಕಳಿಸ್ಕೊಡ್ತೇನೆ. ಇನ್ನು ಪಿಕ್ಚರ್ ರೈಟಿಂಗಿಗೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಚಿತ್ರ ಇದೆ ಗಮನಿಸಬಹುದು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಬಸ್ ಸ್ಟ್ಯಾಂಡ್. ಮೆನಿ ಪ್ಯಾಸೆಂಜರ್ಸ್ ಆರ್ ವೇಟಿಂಗ್ ಫಾರ್ ದ bus arrived and all the passengers are going to on the bus, and a school girl and a small school boy is also there in the picture. This bus stand is very clean. We can also see many buildings behind that bus stand and there is a tree. This picture is ವೆರಿ ಬ್ಯೂಟಿಫುಲ್. ಈ ರೀತಿ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿ ಒಂದು ವೇಳೆ ಪಿಕ್ಚರ್ ರೈಟಿಂಗ್ ಯಾವ ರೀತಿ ಡಿಸ್ಕ್ರೈಬ್ ಮಾಡಬೇಕು ಅಂತ ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಥವಾ ಪಿಕ್ಚರ್ ರೈಟಿಂಗ್ ಅಂತೇಳಿ ಬರೀರಿ. ನಾನು ಕಮೆಂಟ್ ಮಾಡಿದರೆ ಈ ಒಂದು ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೇನೆ. ಇನ್ನು ಕೋಟ್ ಫ್ರಮ್ ಮೆಮೊರಿ, ಇಲ್ಲಿ ಫಸ್ಟ್ ಪೋಯಮಿಂದ ಬಂದಿರತಕ್ಕಂತಹ 2 ಸ್ಟಾಂಜಗಳಿದ್ದಾವೆ. ನೀವು ಯಾವುದನ್ನು ಕಲಿತಿದ್ದೀರೋ ಅದನ್ನು ಬರಿಬಹುದು. ಇನ್ನು 4 ಅಂಕಗಳಿಗೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಇಲ್ಲೇನು ಮಾಡಬೇಕು ಅಂದರೆ ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಕ್ಲೂಗಳನ್ನು ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ಯಾಸೇಜಲ್ಲೇ ಹುಡುಕಬೇಕಾಗುತ್ತೆ. ಸುಮಾರು 6 to 7 ಸೆಂಟೆನ್ಸ್ಗಳನ್ನು ಬರೀರಿ. ನಿಮ್ಮ ಆನ್ಸರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ 2 ಅಂಕಗಳನ್ನು ನೀವು ತೆಗೆದುಕೊಳ್ಬೋದು. 4 ಅಂಕಗಳು ಸುಲಭವಾಗಿ ಬರ್ತವೆ. ಯಾರು ಕೂಡ ಈ ಕ್ವಶನನ್ನು ಬಿಡೋಕ್ಕೆ ಹೋಗಬೇಡಿ. ಇನ್ನು ಕ್ವಶನ್ ನಂಬರ್ 36 ಸುಮಾರು 8 ರಿಂದ 10 ಸೆಂಟೆನ್ಸ್ಗಳಲ್ಲಿ ಬರೀಬೇಕು. ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. 4 ಅಂಕಗಳು ನಿಮಗೆ ಸಿಗ್ತವೆ. ಯು ಕೆನಾಟ್ ಪುಟ್ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಡಿಸ್ಕ್ರೈಬ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಇದೆ. ಸೊ ನೀವು ಟೋಟಲಿ ಐ ಆಮ್ ದ ಲ್ಯಾಂಡ್ ಪೋಯಮ್ ಸಮರಿಯನ್ನು ಈಸಿಯಾಗಿ ಬರಿಬೋದು. ಆಲ್ರೆಡಿ ಈಸಿಯಾಗಿರ್ತಕ್ಕಂತಹ ಸಮರಿಯನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ನೀವು ಅದನ್ನು ನೋಡಿಕೊಂಡು ಈಸಿಯಾಗಿ ಈ ಒಂದು ಸಮರಿಯನ್ನು ಬರಿಬಹುದು. ಇದು ಬೇಡ ಅಂದರೆ ಸಮ್ ಆಫ್ ದ ಕಾನ್ವರ್ಜೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಇದೆ. ದ ಸಾಂಗ್ ಆಫ್ ಇಂಡಿಯಾದ ಸಮರಿಯನ್ನು ನೀವು ಇಲ್ಲಿ ಬರಿಬಹುದು. ಇನ್ನು ಎಸ್ಸೆ ರೈಟಿಂಗಿಗೆ ಸಂಬಂಧಪಟ್ಟಂತೆ ನೋಡಿ ವಿದ್ಯಾರ್ಥಿಗಳೇ, ಏರ್ ಪೊಲ್ಯೂಷನ್ ಅಥವಾ ವಾಟರ್ ಪೊಲ್ಯೂಷನ್ ಬಗ್ಗೆ ಒಂದು ಪ್ರಶ್ನೆ ಬರಬಹುದು. ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್ ಅಥವಾ ಮೊಬೈಲ್ ಫೋನ್ಸ್ ಅಂತೇಳಿ ಕೂಡ ಒಂದು ಎಸ್ಸೆ ಬರ್ಬೋದು. ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಯೋಗ ಅಥವಾ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಈ ರೀತಿಯ ಪ್ರಶ್ನೆಗಳು ನಿಮಗೆ ಕೊಟ್ಟಿರ್ತಾರೆ. ನೀವು ಯಾವುದೇ ಕೊಟ್ಟರು ಕೂಡ ಸುಮಾರು 1 ಪೇಜ್ ಆಗುವಷ್ಟು ಉತ್ತರವನ್ನು ಬರೀರಿ. 4 ಅಂಕಗಳು ನಿಮಗೆ ಸಿಗ್ತವೆ. ಒಂದು ವೇಳೆ ಎಸ್ಸೆ ರೈಟಿಂಗ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಎಸ್ಸೆ ರೈಟಿಂಗ್ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ಒಂದಿಷ್ಟು ವಿಡಿಯೋಗಳನ್ನು ಎಸ್ಸೆ ರೈಟಿಂಗ್ ಸಂಬಂಧಪಟ್ಟಂತೆ ಮಾಡಿದ್ದೇನೆ, ಅವುಗಳನ್ನು ಕಳಿಸ್ಕೊಡ್ತೇನೆ ಸಿಂಪಲ್ ಸೆಂಟೆನ್ಸ್ಗಳಲ್ಲಿ. ಇನ್ನು ಲೆಟರ್ ರೈಟಿಂಗ್ ಕೂಡ ತುಂಬ ಈಸಿಯಾಗಿರುತ್ತೆ. 5 ಅಂಕಗಳನ್ನು ನೀವು ಗಳಿಸಬಹುದು. ಲೆಟರ್ ರೈಟಿಂಗನ್ನು ಕೂಡ ಯಾವ ರೀತಿ ಬರಿಬೇಕು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಆ ವಿಡಿಯೋ ಬೇಕು ಅಂದರೆ ಲೆಟರ್ ರೈಟಿಂಗ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೇನೆ. ಸೊ ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಲೆಟ್ಸ್ ಮೀಟ್ ಅಗೈನ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.